ಜನ ಒದ್ದಾಡ್ತಿದ್ದಾರೆ, ರಾತ್ರಿಯಿಂದ ನಿದ್ದೆ ಮಾಡಿಲ್ಲ. ಈಗ ಮಳೆ ನೀರು ನಿಂತಿದೆ, ಆದರೆ ಅಲ್ಲಿ ಗೊರೆ ಮಣ್ಣು, ತಿನ್ನೋಕ್ಕೆ ಊಟ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ ಅಂತಹ ಪರಿಸ್ಥಿತಿ. ಟೈಮ್ ಎಷ್ಟಾಯಿತು? 9:46. ಎಲ್ಲ ಇಷ್ಟು ಒದ್ದಾಡ್ತಿದ್ರೆ BBMP ಕಮಿಷನರ್, ಅಫ್ಕೋರ್ಸ್ ಅಧಿಕಾರಿಗಳು ಯಾರು ಕೂಡ ಈ ಕ್ಷಣ ಎಲ್ಲೂ ಕಾಣಿಸ್ತಾ ಇಲ್ಲ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನಲ್ಲಿ ಈ ಪರಿಪ್ರಮಾಣದಲ್ಲಿ ಭಾರೀ ಅವಾಂತರವನ್ನು ಸೃಷ್ಟಿ ಮಾಡಿದ್ದೆ. ಆದರೆ ಮನೆಯಲ್ಲೇ ಇದ್ದಾರೆ BBMP ಕಮಿಷನರ್ಗೆ ಬೆಂಡೆತ್ತಿದ್ದಾರೆ CM ಯಡಿಯೂರಪ್ಪನವರು. ಏನು ಪ್ರತಿ ಸರಿ ಕೂಡ ಮುಖ್ಯಮಂತ್ರಿಗಳು ಎಲ್ಲರಿಗೂ ಹೇಳ್ಬೇಕಾ? ಇಮಿಡಿಯೇಟ್ ಆಗಿ ಅದನ್ನ ಆಕ್ಷನ್ ತಗೊಂಡು ಅವ್ರು ಯಾಕೆ ಬರಲ್ಲ ಅಂತ ಅರ್ಥನೇ ಆಗಲ್ಲ. ಕಮಿಷನರ್ಗೆ ಬೆಂಡೆತ್ತಿದ್ದಾರಂತೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು. ಕೂಡಲೇ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಡಿ, ಸಂತ್ರಸ್ತರ ಕಷ್ಟಗಳಿಗೆ ಸ್ಪಂದಿಸಿ ಅಂತ ಮಂಜುನಾಥ್ ಪ್ರಸಾದ್ ಅವರಿಗೆ CM ಕ್ಲಾಸ್ ತಗೊಂಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ನೋಡ್ತಿರುವಂಥ ಈ ಕ್ಷಣದ ಬೆಳವಣಿಗೆ. ಮೊನ್ನೆ ಉತ್ತರ ಕರ್ನಾಟಕದಲ್ಲಿ ಆ ಭಾಗದಲ್ಲೆಲ್ಲ ಇದೇ ಥರ ಪ್ರವಾಹ ಬಂದಾಗ ಆಗಲೂ ಮುಖ್ಯಮಂತ್ರಿಗಳು ಆ ಭಾಗದ ಜನಪ್ರತಿನಿಧಿಗಳು ಹೇಳಿದ್ರು, ಆಮೇಲೆ ಹೋಗಿದ್ದೀವರು. ಅದನ್ನು ಹೇಳಿಸ್ಕೊಳ್ಳದೆ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಂಡು ಯಾಕೆ ಸ್ಪಂದಿಸ್ತಿಲ್ಲ ಅನ್ನೋದೇ ದೊಡ್ಡ ಕ್ವಶನ್ ಮಾರ್ಕು. ಫೈನಲಿ ಇದೀಗ ಮಂಜುನಾಥ್ ಪ್ರಸಾದ್ BBMP ಆಯುಕ್ತರು ಅವ್ರು ಇದುವರೆಗೂ ಕೂಡ ಕಾಣಿಸಿರಲಿಲ್ಲ. ಅಫ್ಕೋರ್ಸ್ ಅಧಿಕಾರಿಗಳು ಕಾಣಿಸಿರಲಿಲ್ಲ. ಮಾಜಿ ಕಾರ್ಪೊರೇಟರ್ ಬಂದು ನಿಂತಿದ್ರು ಅಲ್ಲಿ ಅಷ್ಟೇ ಅವರ ಹೆಂಡತಿಯ ಪರವಾಗಿ. ಈಗ ಫೈನಲಿ ಯಡಿಯೂರಪ್ಪನವರು ಫೋನ್ ಮಾಡಿ, ನ್ಯೂಸ್ ಚಾನಲ್ ನೋಡ್ತಾ ಇದ್ದೀನಿ, ಈ ಥರದ್ದು ಆಗೋಗ್ತಾ ಇದೆ, ಇಮಿಡಿಯೇಟಾಗಿ ಹೋಗಿ ಅಲ್ಲೇನು ಬೇಕೋ ಅದು ಮಾಡಿ ಅಂತ ಈಗ ಕ್ಲಾಸ್ ತೊಗೊಂಡಿದ್ದಾರಂತೆ. ಈಗ ಹೊರಟ್ರು BBMP ಕಮಿಷನರ್ ಅಂತ ಅನಿಸುತ್ತೆ. ಇನ್ನು ಬರೋಕ್ಕೆ ಬೇಕಲ್ಲ ಟೈಮ್ ಅವ್ರಿಗೆ. ಹಾಗಾಗಿ ಆಫೀಸ್ ಟೈಮ್ 10:30, ಗೌರ್ಮೆಂಟ್ ಟೈಮ್. ಸೊ ಹಾಗಾಗಿ 10:30 ಹಾಜರಾಗ್ತಾರೆ ಅಂತ ಅನಿಸುತ್ತೆ. ಡೋಂಟ್ ನೋ, ಕಾಯ್ಬೇಕಷ್ಟೇ. ಎಲ್ಲೆಲ್ಲಿ ಬರ್ತಾರೆ ನೋಡೋಣ, ಏನು ಮಾತಾಡ್ತಾರೆ ನೋಡೋಣ. ಮತ್ತು ಡಿಫೆಂಡ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರೆ ಗೊತ್ತಿಲ್ಲ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಹೊಸಕೆರೆಹಳ್ಳಿ, ದತ್ತಾತ್ರೇಯ ನಗರ, ಸುಮಾರು 300ಕ್ಕೂ ಹೆಚ್ಚು ಮನೆಗಳಿಗೆ ಅಲ್ಲಿ ಹಾನಿಯಾಗೋಗಿದೆ. ಒಂದು ವಠಾರದ 50ಕ್ಕೂ ಹೆಚ್ಚು ಮನೆ ಇದೆ. ಕಂಪ್ಲೀಟಾಗಿ ಇಡೀ ವಠಾರ ತುಂಬ ಕೆಸರುಮಯ ಆಗೋಗಿದೆ. ಮಗನ ಉಪಾಯದಿಂದ ಬಚಾವಾಗಿದ್ದಾರೆ. ಕತ್ತಿನವರೆಗೂ ನೀರು ತುಂಬಿದ್ರಿಂದ ವೃದ್ಧೆ ಪ್ರಜ್ಞೆ ತಪ್ಪಿದ್ರು. ಮನೆ ಶೀಟನ್ನು ಹೊಡೆದು ಟೈರ್ಗೆ ಸೀರೆ ಕಟ್ಟಿ ಮಹಿಳೆಯನ್ನು ಎಳೆದುಕೊಂಡಿದ್ದ ಮಗ. ಅರೆ ವಾ, ಸೂಪರ್. ಮನೆಯಲ್ಲಿ ಒಬ್ಬಂಟಿಯಾಗಿ ಅಜ್ಜಿ ಇದ್ದರು, ಇನ್ನೇನು ಮುಳುಗೋಗ್ತಾ ಇದ್ರು. ಈಗ ಬಚಾವಾಗಿದ್ದಾರೆ. ವಠಾರ ಸಂಪೂರ್ಣ ನಾಶ ಆಗೋಗಿದೆ. ಪಾಪ ಅವರೆಲ್ಲ ಗೋಳು ತೋಡ್ಕೊತಾ ಇದ್ದಾರೆ ರೀ. ನಿಜಾಲು ಅಯ್ಯೋ ಅನಿಸ್ಬಿಡುತ್ತೆ ನೋಡೋರು. ನಮಗೇನು ಎಲ್ಲೇ ಇದ್ರು ಎದಿಕಾರಿ ನೋಡಿ, ಎಲ್ಲ ಫ್ರಿಜ್ಜು ವಾಷಿಂಗ್ ಬಿಡಿ ಅದೆಲ್ಲ ಓಕೆ. ಆದರೆ ಏನು ಬದುಕಟ್ಕೊಳ್ಳೋಕ್ಕೆ ಹೆಂಗೆ, ಯಾರು ಬಂದು ಏನು ಕೇಳದೆ ಅವ್ರ ಕಷ್ಟ ಹೆಂಗಿರುತ್ತೆ ಅವ್ರ ಜೀವನ ಅನ್ನೋದು ಅನ್ನಿಸ್ತಾ ಇದೆ. ಇಡೀ ಭಯಾನಕ ಈ ಘಟನೆ ಏನಿದೆ ಇದನ್ನು ಅವರೇ ಮಾತಾಡ್ತಾರೆ. ನನ್ನ ಸಹೋದ್ಯೋಗಿ ಗಂಗಾಧರ ವಾಗಟ ಹೋಗಿದ್ದಾಗ ಅವರೇ ಎಲ್ಲ ತಮ್ಮ ಅಳಲನ್ನು ತೋಡ್ಕೊತಾ ಇದ್ರು. ಈಗಲಾದರೂ ಕಣ್ಣು ಕಿವಿ ಎಲ್ಲವನ್ನು ತೆರೆದು BBMP ಕಣ್ಣು ಮುಂದೆ ನೋಡ್ಲಿಕ್ಕೆ ಕೂತ್ಕೊಂಡು ನ್ಯೂಸ್ 18 ಕನ್ನಡ. ಲೆಟ್ಸ್ ಗೋ. ದತ್ತಾತ್ರೇಯ ನಗರದ ವಾರ್ಡ್ ಎಲ್ಲ ಒಂದು ಜನ ಪರದಾಡುವಂತ ಪರಿಸ್ಥಿತಿಯಾಗಿದೆ. ಮನೆ ಮಠ ಎಲ್ಲ ಕಳ್ಕೊಂಡೀಗ ಬೀದಿಗೆ ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ನಾವೀಗ ಕೆಸರುಮಯವಾಗಿರುವಂತಹ ಈ ಒಂದು ವಠಾರವನ್ನ ನೋಡ್ತಾ ಇದೀವಿ. ನಿನ್ನೆ ನೋಡಬಹುದು ಎಷ್ಟು ನೀರು, ಸುಮಾರು ಒಂದು 10 ಅಡಿಯಷ್ಟು ನೀರು ಯಾವ ತರ ತುಂಬಿಕೊಂಡಿದೆ. ಇಲ್ಲಿ ನೋಡಿ ಮಾರ್ಕ್ ಕಾಣಿಸ್ತಾ ಇದೆ. ಇಷ್ಟು ಮಟ್ಟದಲ್ಲಿ ನೀರು ನಿನ್ನೆ ತುಂಬಿಕೊಂಡಿತ್ತು. ಮನೆಯ ವಸ್ತುಗಳೆಲ್ಲ ಕೂಡ ಚಲಪಿಲಿ ಆಗಿರುವಂತದ್ದು, ಕೆಸರುಮಯವಾಗಿರುವಂತದ್ದು. ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳೆಲ್ಲ ಕೂಡ ಮನೆಯ ಹಾನಿಯಾಗಿದೆ. ನೀವು ನೋಡಬಹುದು, ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಮನೆಯ ಎಲ್ಲ ಕೂಡ ವಸ್ತುಗಳೆಲ್ಲ ಕೂಡ ಚಲಪಿಲಿ ಆಗಿದೆ. ಎಲ್ಲ ಕೂಡ ಕೆಸರುಮಯವಾಗಿರುವಂತದ್ದು. ಇಲ್ಲಿ ಪ್ರಮುಖ ಅಂದ್ರೆ ದತ್ತಾತ್ರೇಯ ನಗರದ ಸುಮಾರು 300ಕ್ಕೂ ಹೆಚ್ಚು ಮನೆಗಳು ಇದೇ ರೀತಿ ಹಾನಿಯಾಗಿದೆ. ಅದಲ್ಲದೆ ನಿನ್ನೆ ಈ ರೀತಿ ಘಟನೆ ಆದಂತಹ ಸಂದರ್ಭದಲ್ಲಿ ಈಗ ಮಹಿಳೆಯರೆಲ್ಲ ಕೂಡ ಬೀದಿಗೆ ಬಂದು ಅಳುವಂತಹ ಪರಿಸ್ಥಿತಿ ಇದೆ. ಏನು ಹಬ್ಬದ ಒಂದು ಎಲ್ಲ ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಈ ಒಂದು ಅವಾಂತರದಿಂದ ಬೀದಿಗೆ ಬಿದ್ದು ಅಳುವಂತಹ ಪರಿಸ್ಥಿತಿ ನಿರ್ಮಾಣ ಇದೆ. ಮಹಿಳೆಯರನ್ನ ಮಾತಾಡ್ಸೋಣ, ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ. ಮೇಡಮ್, ನಿನ್ನೆ ಎಷ್ಟೊತ್ತಿಗೆ ನೀರು ನುಗ್ಗಿತು, ಏನಾಯ್ತು? 7 ಗಂಟೆಗೆ ನುಗ್ಗಿತು ಮನೆ. 7 ಗಂಟೆಯಿಂದ 9-10 ಗಂಟೆವರೆಗೂ ನುಗ್ಗಿತು. ಅಲ್ಲಿಯೂ ಮಲೆ ಒಳಗೆ ನಿಂತ್ಕೊಂಡ್ವಿ. ಅಲ್ಲಿ ಕಾಂಪೌಂಡ್ ಒಳಗೆ ಹೋದ್ವಿ, ಆಗ್ಲಿಲ್ಲ ಮನೆ. ಬೀಗ್ಗಳು ಹಾಕ್ಲಿಲ್ಲ, ನೀರು ತುಂಬೋಗಿದೆ. ಮೊಬೈಲ್ಗಳು ಎಲ್ಲ 5 ಗಂಟೆ ಹೋಯ್ತು ಮನೆ. ಒಳಗಡೆ ಹೋಗೋರು ಇಲ್ಲ, ಕರೆಯೋರು ಇಲ್ಲ. ಬಾಕ್ಲು ಹಾಕೊಂಡ್ರೆ ಯಾರು ಬರ್ಲಿಲ್ಲ ಮನೆ. ಎಲ್ಲಾರು ಹೇಳ್ಕೊಂಡು ಹೋಗಿ ಬಿಲ್ಡಿಂಗ್ ಮೇಲೆ ಬಿಟ್ರು. ಒಬ್ರು ಬನ್ನಿ ಅಂತ ಕರೀಲಿಲ್ಲ ಮನೆ. ಒಬ್ರು ಬರ್ಲಿಲ್ಲ. ಇವ್ರು ಮಾತ್ರ ಸೀಟ್ ಹೊಡೆದು ಮೇಲೆ ಕರ್ಕೊಂಡ್ರು. ಹಾಗೆ ನಿನ್ನೆ ಒಂದು ಪವಾಡದ ರೀತಿಯಲ್ಲಿ ನೀರು ಮನೆಯಲ್ಲಿ ತುಂಬಿಕೊಂಡಾಗ ಸೀರೆ ಮೂಲಕ ಆ ಮಹಿಳೆ ಮೇಲಕ್ಕೆ ಸ್ಥಳೀಯರ ಸಹಾಯದಿಂದ ಮೇಲೆ ಬಂದಿರುವಂತದ್ದು. ಆ ಮಹಿಳೆ ಇದ್ದಾರೆ, ಮಾತಾಡ್ಸೋಣ. ನಿನ್ನೆ ಹೆಂಗೆ ಬಚಾವಾದ್ರಿ? ನೀರು ಅಂದ್ರೆ ಒಳಗಡೆ ಇಲ್ಲಿಗೆ ಬಂತು ನೀರು. ಹಿಂಗೆ ಹಿಡ್ಕೊಂಡು ನಿಂತೆ. ನನ್ ಮಗ ಟೈರ್ ಇಲ್ಲಿಂದ ಎಳ್ಕೊಂಡು ಬಂದು ಆ ಟೈರಿಗೆ ಸೀರೆ ಕಟ್ಟಿ ಆ ಸೀಟ್ ಹೊಡೆದಿ ಮೇಲೆ ಎಳ್ಕೊಂಡು ನನ್ ಮಗ. ಇಲ್ಲಾಂದ್ರೆ ನಾನು ಇವತ್ತು ಮಾತಾಡ್ತಾನೆ ಇರ್ಲಿಲ್ಲ. ನನ್ ಮಗಳು ನಾನು ಅಷ್ಟು ಜನ ಹೋಗ್ಬಿಡ್ತಿದ್ದೇವೆ. ನಿನ್ನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ನನ್ನ ಜೀವ ಉಳಿದು ಇವತ್ತು ಮಾತಾಡೋ ಸ್ಥಿತಿಯಲ್ಲಿ ಬಂದಿಲ್ಲ. ಬಾಗಿಲು ಲಾಕ್ ಆಯ್ತು, ತೆಗಿಯಕ್ಕೂ ಆಗ್ತಾ ಇಲ್ಲ ಬಾಗಿಲು.
ಬಾಗಲ್ ಲಾಕ್ ಆಯ್ತು, ತೆಗಿಯಕ್ಕಾಗಲ್ಲ. ಮಂಚ ತಿರ್ಗೋಯ್ತು, ಬೀರ್ ಬಿದ್ದೋಯ್ತು, ಎಲ್ಲಿ ನಿಂದ್ರಕ್ ಆಗ್ತಾ ಇಲ್ಲ. ಆ ಈಜಾಡ್ಕೊಂಡು ಅವನ್ನ ಬಡ್ಕೊಂಡ್ರು ಯಾರು ಬರ್ತಾ ಇಲ್ಲ, ಇಲ್ಲಿ ಹೊರಗೆ ಬಡ್ಕೊಂಡ್ರು ಯಾರು ಬರಲ್ಲ. ನನ್ ಮಗ ಈಜಾಡ್ಕೊಂಡು ಬಂದು ಆ ಒಂದು ಟೈರ್ ಎಳ್ಕೊಂಡು ಒಂದ್ ಸೀರೆ ಸುತ್ತಿ ಆ ಹುಡ್ಗ ಎಳ್ಕೊಂಡು ಹೆಂಗ್ ಹೋಯ್ದನೋ ನನಗೆ ಅದ್ ಭೀ ಗೊತ್ತಿಲ್ಲ. ಇವತ್ತಿನ ಸ್ಥಿತಿಗಂತೂ ನನಗೆ ಮಾತಾಡಕ್ಕೂ ಆಗ್ತಾ ಇಲ್ಲ ರೀ. ಪರಿಸ್ಥಿತಿ ಆ ಒಂದು ಪರಿಸ್ಥಿತಿಯಲ್ಲಿ ಅಜ್ಜಿ ಕೂಡ ಸಿಕ್ಕಾಕೊಂಡಿದ್ರು ಅಂತ. ಅಜ್ಜಿ ಹೆಂಗೆ ನೀರಲ್ಲಿ ಎಷ್ಟೊತ್ತು ಸುಮ್ಕೊಂಡು ನೀವು ಮನೆ ಒಳಗಡೆ ಒಬ್ಬರೇ ಇದ್ರಾ ಹೆಂಗೆ? ಒಬ್ಳೆ ಇದ್ದೆ ಕಣಪ್ಪ, ಒಬ್ಳೆ ಇದ್ದೆ. ಆಮೇಲೆ ನಿನ್ನಂತ 4 ಇಬ್ರು ಬಂದು ಎತ್ಕೊಂಡು ಹೋದ್ವಿ. ಇಲ್ಲಿಗೆ ಬಂದ್ಬಿಡ್ತು ನೀರು, ಇಲ್ಲಿಗೆ ಬಂದಿತ್ತು ಕಣಪ್ಪ. ಒಬ್ಳೆ ನಾನು ಬಲ 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 ಬಾಯಿ ಬಿಡ್ಕೊಂಡೆ ಕಣ. ಇಲ್ಲಿಗೆ ಬಂದಿತ್ತು ನೀರು ಕುತ್ತಿಗೆಗೆ. ನಾನು ಇದ್ದಿದ್ದು ಒಬ್ಳು, ಯಾರನ್ನ ಕರೀಲಿ? ಎಲ್ಲ ಓಡೋಗ್ಬಿಟ್ಟವ್ರೆ, ಒಬ್ರು ಇಲ್ಲ. ಲಬ ಲಬ ಲಬ್ ಬಾಯಿ ಬಡ್ಕೊಂಡ್ರು ಇಲ್ಲ. ಎಲ್ಲ ಪಾಪ ಎಲ್ಲ ಮಹಿಳೆಯರೆಲ್ಲರೂ ಕೂಡ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಈಗ ಏನು ಇಲ್ಲಿ ಇಷ್ಟೊಂದು ಮನೆಗಳೆಲ್ಲ ಹಾನಿಯಾಗಿದೆ, ಮನೆಯಲ್ಲ ವಸ್ತುಗಳೆಲ್ಲ ಚಲ್ಲಾಪಿಲ್ಲಿ ಆಗಿರುವಂತದ್ದು. ಏನದು ಕೆರೆನಾ ಇಲ್ಲ ಮನೆಯ ವಠಾರನ ಅಂತ ನೋಡಿಸ್ಬೋದು. ನೋಡಿ ಎಲ್ಲ ಒಂದು ದೃಶ್ಯಾವಳಿ ನೋಡ್ತೇವೆ, ಬೈಕ್ ಆಗಿರ್ಬೋದು ಎಲ್ಲ ಕೂಡ ಒಂದು ನೀರು ಒಂದು ಮನೆ ಎತ್ತರಕ್ಕೆ ನೀರು ತುಂಬಿಕೊಂಡಿದೆ ಅಂದ್ರೆ ಇದಕ್ಕೆ ಯಾರು ಹೊಣೆ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗುತ್ತೆ. ನಿಜಕ್ಕೂ ಶೋಚನೀಯವಾದಂತಹ ಸ್ಥಿತಿ. ಎಲ್ಲ ಮಹಿಳೆಯರು ಹಳಲನ್ನು ತೋಡ್ಕೊಳ್ತಾ ಇದ್ದಾರೆ. ನಿಜಕ್ಕೂ ಹಬ್ಬದ ಒಂದು ವಾತಾವರಣದಲ್ಲಿ ಇದ್ದವರು ಎಲ್ಲರೂ ಕೂಡ. ಬಟ್ ಆದ್ರೆ ಈ ರೀತಿ ಪರಿಸ್ಥಿತಿ ನಿರ್ಮಾಣವಾಗಿದೆ, ಇದಕ್ಕೆ ಯಾರು ಹೊಣೆ ಅಂತ ಇಲ್ಲಿ ಕಾರ್ಪೊರೇಟರ್ ಏನೋ ಮಾಜಿ ಕಾರ್ಪೊರೇಟರ್ ಕಾಟಾಚಾರಕ್ಕೆ ಬರ್ತಾರೆ ಹೋಗ್ತಾರೆ ಅನ್ನೋ ಕೂಡ ಸ್ಥಳೀಯ ಆರೋಪವನ್ನ ಮಾಡ್ತಾ ಇದ್ದಾರೆ. ಬಟ್ ಇದಕ್ಕೆಲ್ಲ ಯಾರು ಹೊಣೆ? ಈ ಒಂದು ಬದುಕು ನಮಗೆ ಬೀದಿಗೆ ಬಿದ್ದಿದೆ. ಈಗ ನಮಗೆ ನಿಜಕ್ಕೂ ಕುಡಿಯಕ್ಕೂ ನೀರಿಲ್ಲ ಅನ್ನೋಬ್ಬರಿಗೆ ಅಸಹಾಯಕತೆ ನೋಡ್ಕೊಳ್ತಾ ಇದ್ದಾರೆ. ಪವಾಡದ ರೀತಿಯಲ್ಲಿ ಯಾವುದೇ ಅದೃಷ್ಟವಶ ಪ್ರಾಣಾಪಾಯವಾಗಿಲ್ಲ, ಎಲ್ಲ ಕೂಡ ಬದುಕುಳಿದಿದ್ದೀವಿ ಅಂತ ನಿನ್ನೆ ನಡೆದಂತಹ ಘಟನೆ ಬಗ್ಗೆ ನೆನೆಸ್ಕೊಂಡು ಎಲ್ಲ ಕೂಡ ಮಹಿಳೆಯರು ಕಣ್ಣೀರು ಹಾಕ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಗಂಗಾಧರ್ ವಕ್ತ, ನ್ಯೂಸ್ 18 ಕನ್ನಡ.